75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯು ಅಮೃತ ಭಾರತ ರಾಷ್ಟ್ರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ದೇಶಕ್ಕಾಗಿ ನಡಿಗೆ ಘೋಷವಾಕ್ಯದೊಂದಿಗೆ ತುಮಕೂರಿನ ಗಾಜಿನ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಹಸ್ರಾರು ದೇಶಪ್ರೇಮಿಗಳ ಸಹಯೋಗದೊಂದಿಗೆ ಜಾಗೃತಿ ಘೋಷಣೆಗಳನ್ನು ಕೂಗುತ್ತಾ ವಾಕಥಾನ್ಗೆ ಚಾಲನೆ ನೀಡಲಾಯಿತು. ನಂತರ ಬಿಎಚ್ ರಸ್ತೆ ಮೂಲಕ ಸಾಗಿ ಟೌನ್ ಹಾಲ್ ಹಾಗೂ ಅಶೋಕ ರಸ್ತೆ ಮೂಲಕ ದೇಶಭಕ್ತಿ ಸಾರುವ ಘೋಷಣೆಗಳೊಂದಿಗೆ ವಾಕಥಾನನ್ನು ನಡೆಸಲಾಯಿತು. ನಂತರ ತುಮಕೂರಿನ ಅವಾನಿಕೆರೆಯಲ್ಲಿರುವಂತಹ ಗಾಜಿನ ಮನೆಯನ್ನ ತಲುಪಿತು. ದೇಶಭಕ್ತರಾಗಿ ಸ್ಪಂದಿಸೋಣ ಅಂತ ಈ ಮೂಲಕ ಹೇಳ್ತಾ ಘರ್ ಘರ್ ಮೇ ತಿರಂಗ ಆಜಾದಿ ಕಾ ಅಮೃತ ಮಹೋತ್ಸವಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೀವಿ. 75ನೇ ವರ್ಷದ ಅಮೃತ ಭಾರತದ ಅಡಿಯಲ್ಲಿ ನಮ್ಮ ನಡೆ ದೇಶದ ಕಡೆಗೆ ಎನ್ನುವ ರಾಷ್ಟ್ರ ಜಾಗೃತಿ ಇದ್ದೀವಿ. ದಯಮಾಡಿ ಬಿಸ್ಕೆಟ್ ಅನ್ನ ತಿಂದ ನಂತರ ಅದರ ಒಂದು ಪೇಪರ್ ಅನ್ನ ನಿಮ್ಮ ಕಿಸೆಗೆ ನೀವು ಅಂದರೆ ನಿಮ್ಮ ಜೋಬಿಗೆ ಇಟ್ಕೊಳ್ಬೇಕಾಗ್ತದೆ. ಯಾರು ಇಲ್ಲಿ ಎಸೆಯೋದು ಬೇಡ. ಹೆಣ್ಮಕ್ಳಾದ್ರೆ ನಿಮ್ಮ ಪರ್ಸ್ಗಳಿಗೆ ಹಾಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಡದಲ್ಲಿ ಮತ್ತೆ ಬಲಗಡೆ ನಡೆ ದೇಶದ ಕಡೆ ಹೇಗಿದೆ ನಾವು ಮಾಡ್ತಾ ಇದ್ದೀವಿ ಅದರ ಒಂದು ದೇಶಭಕ್ತಿ ಗೀತೆಗಳನ್ನ ಮತ್ತು ನೃತ್ಯ ಸ್ಪರ್ಧೆಯನ್ನ ದಯಮಾಡಿ ಎಡಗಡೆ ನಿಂತಿರುವಂತವ್ರು ಯಾರೆಲ್ಲ ಜವಾಬ್ದಾರಿ ಇದೆ ಮಾತ್ರ ಇಲ್ಲಿ ನಿಲ್ಲಬೇಕು. ಇಲ್ಲ ಮಾ ಕರ್ತಿ ದುಃಖ ಭಾಗ್ಭಾವೆ. ಭಾರತದ ಪ್ರತಿಯೊಬ್ಬ ಪ್ರಜೆಯು ಪ್ರಭುವಾಗಿದ್ದಾನೆ. ಕಾರಣ ಪ್ರತಿಯೊಬ್ಬ ಪ್ರಜೆಯು ದಾಸ್ಯದಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯದ ಬದುಕನ್ನು ಸ್ವರ್ಗಕ್ಕೆ ಹೋಲಿಸಲಾಗಿದೆ. ಈ ರೀತಿಯ ಸ್ವರ್ಗದ ಸುಖವನ್ನು ಅನುಭವಿಸುತ್ತಿರುವ ನಾವುಗಳು ಇಂದು 75ನೇ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಗಂಧದ ಚಂದದ ಹೊನ್ನಿನ ಗಡಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕೈಲಕ ಹೊಯ್ಸಳರ भारत माता की सर बोलिए सर एसपी सर वंदे थैंक यू भारत माता की वंदे वंदे. ಇನ್ನು ಜೋರಾಗಿ ಎಲ್ಲರೂ ಬರಬೇಕು. ಅವರಿಗೆ ಮೊದಲಿಗೆ ಅಭಿನಂದಿಸ್ತೀನಿ. ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರುವ ನಗರದ ಶಾಸಕರು ಮಾನ್ಯ ಜಿ ವಿ ಜ್ಯೋತಿ ಗಣೇಶ್ ಅವರೇ, ಅದರಂತೆ VC ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಸ್ನೇಹಿತರಾದ ಹಾಗೂ ಸಹೋದರರಾದ SP ರಾಹುಲ್ ಕುಮಾರ್ ಸಾಹೇಬ್ರೆ, ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಎದ್ದು ರಾಷ್ಟ್ರಪ್ರೇಮವನ್ನು ಎದೆಯಲ್ಲಿ ತುಂಬಿಕೊಂಡು ನರನಾಡಿಗಳಲ್ಲೂ ರಾಷ್ಟ್ರಪ್ರೇಮವನ್ನು ತುಂಬಿಕೊಂಡಂಥ ಎಲ್ಲ ಯುವಕರು ಬಂದಿದ್ದೀರಿ. ಈ ಯುವಕರ ಸೇರಿದ ಪ್ರಮಾಣ ಮತ್ತು ತಮ್ಮಲ್ಲಿರುವ ರಾಷ್ಟ್ರಭಕ್ತಿಯನ್ನು ನೋಡಿದರೆ ಯಾವುದೇ ವ್ಯಕ್ತಿಗೂ ಸಹಿತ ಒಂದು ಹುಮ್ಮಸ್ಸು ಬರೋದು ಯಾವುದೇ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ತಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ
ಈ 75ನೇ ಏನು ಅಮೃತ ಮಹೋತ್ಸವ ಅಂದರೆ ಇದು ಸ್ವಾತಂತ್ರ್ಯೋತ್ಸವ 76ನೇದು, ಅಮೃತ ಮಹೋತ್ಸವ ಅಂತ ನಾವು ಈ ವರ್ಷಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಈ ದಿವಸ ಅಲ್ಲ, ನಾವು ವರ್ಷದಿಂದ ಇಡೀ ವರ್ಷವೆಲ್ಲ ಮಾಡ್ತಾ ಇದ್ದೀವಿ. ಇವತ್ತು ತಮಗೆಲ್ಲ ಗೊತ್ತಿದೆ 13ರಿಂದ 15ರವರೆಗೆ ಹರ್ ಘರ್ ತಿರಂಗ ಕೇಂದ್ರ ಸರ್ಕಾರದ ನಿರ್ದೇಶನದನ್ವಯ ಹರ್ ಘರ್ ತಿರಂಗ ಅನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಆ ಹರ್ ಘರ್ ತಿರಂಗ ತಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 6,60,000 ಮನೆಗಳು ಏನಿದ್ದಾವೆ ಅದರಲ್ಲಿ ಈಗಾಗಲೇ ನಮಗೆ ಅಡ್ಮಿನಿಸ್ಟ್ರೇಷನ್ಗೆ ಮಾಹಿತಿ ಬಂದಂತೆ ಸುಮಾರು 4.5 ಲಕ್ಷ ಮನೆಗಳ ಮೇಲೆ ಪ್ರತಿಯೊಬ್ಬರನ್ನು ಸಹಿತ ಧ್ವಜಾರೋಹಣ ಮಾಡ್ತಾ ಇರೋದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದೇ. ಯಾಕಂದರೆ 4.5 ಲಕ್ಷಕ್ಕಿಂತ ಹೆಚ್ಚಾಗಿ ಅಫಿಷಿಯಲಿ ನಮಗೆ ಮಾಹಿತಿ ಬಂದಿರೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಮನೆ ಮೇಲೂ ಸಹಿತ ತಿರಂಗ ಅಂದರೆ ಧ್ವಜವನ್ನು ಹಾರಿಸ್ತಾ ಇರೋದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಆಮೇಲೆ ತಮಗೆಲ್ಲ ವಿಶೇಷವಾದಂಥದ್ದು ಹೇಳಬೇಕಂದ್ರೆ ಈ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ನಮ್ಮನ್ನೆಲ್ಲ ಜಿಲ್ಲಾಡಳಿತ ಶಾಸಕರನ್ನೆಲ್ಲ ಇನ್ವಾಲ್ವ್ ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಇಲ್ಲಿಯೂ ಸಹಿತ ಈ ಪಡೆಯಿಂದ ಎಲ್ಲರಿಗೂ ಧ್ವಜ ವಿತರಣೆ ಇದೆ ಅಂತ ಹೇಳಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ಅವರಿಗೆ ನಾವು ಜಿಲ್ಲಾಡಳಿತ ಪರವಾಗಿ ಅಭಿನಂದಿಸ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಏನು ಪಾಲ್ಗೊಂಡಿದ್ದೀರಿ, ಇದನ್ನ ರಾಷ್ಟ್ರ ಜಾಗೃತಿ ಅಭಿಯಾನ ಅಂತ ನಾವು ಈ ಕಾರ್ಯಕ್ರಮಕ್ಕೆ ಇವರು ಹೆಸರಿಗೆ ಇಟ್ಟಿದ್ದಾರೆ. ರಾಷ್ಟ್ರ ಜಾಗೃತಿ ಅಭಿಯಾನ ದೇಶಕ್ಕಾಗಿ ನಡಿಗೆ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಸಹಿತ ರಾಷ್ಟ್ರಾಭಿಮಾನ ಹೆಚ್ಚಾಗಬೇಕು. ನಮ್ಮಿಂದ ದೇಶಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಅನ್ನೋ ಅಂತ ನಾವು ಗಮನ ಹರಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಈಗ ಮಾನ್ಯ ಗವರ್ನರ್ ಅವರು ರಾಜ್ಯಪಾಲರು ಬರ್ತಾ ಇರೋದ್ರಿಂದ ನಾನು ಹೆಚ್ಚಿನ ಸಮಯ ತಮಗೆ ಅವರು ಮುದುಕರು ಸಣ್ಣವರು ಅಂತ ಹೇಳೋದಿಲ್ಲ. ಹೀಗಾಗಿ ಯಾವುದೇ ಯುವತಿ ಅಂತ ಹೇಳಿದ್ರೆ ಇದ್ರೂ ಯಾವುದು ರಾಷ್ಟ್ರಭಕ್ತಿಗೆ ಪರ್ಟಿಕ್ಯುಲರ್ ಇದಿರೋದಿಲ್ಲ, ಏನು ಜೆಂಡರ್ ಇರೋದಿಲ್ಲ. ಯುವಕರೆಲ್ಲ ರಾಷ್ಟ್ರಭಕ್ತರು, ಯುವತಿಯರೆಲ್ಲ ಇಲ್ಲ, ಯುವತಿಯರೆಲ್ಲ ರಾಷ್ಟ್ರಭಕ್ತರು, ಯುವಕರೆಲ್ಲ ಇಲ್ಲ. ಏಜ್ ಆದವರು ರಾಷ್ಟ್ರಭಕ್ತರು, ಏಜ್ ಆಗದವರು ರಾಷ್ಟ್ರಭಕ್ತರಲ್ಲ, ಹೀಗೇನಿರೋದಿಲ್ಲ. ಯಾವುದು ಸಣ್ಣದು ಹುಡುಕ್ಬಾರ್ದು. ಈಗ ನಾವು ಮಾಡ್ತಾ ಇರೋದು ಆಜಾದಿ ಕಾ ಅಮೃತ ಮಹೋತ್ಸವ, ನಮ್ಮನ್ನ ನಾವು ಹೆಮ್ಮೆ ಪಡುವಂತ ದಿವಸ. ಈಗ ನಾವು 3 ದಿವಸ ಏನ್ ಮಾಡ್ತಾ ಇದ್ದೀವಿ, ಇದನ್ನ ಅಲ್ಲಿ ಯಾರೋ ರಿವರ್ಸ್ ಹಚ್ಕೊಂಡು ತಲೆ ಮೇಲೆ ಹಾಕಿದ್ರು, ಗಾಡಿ ಮೇಲೆ ಹಾಕಿದ್ರು. ಅವನ ರಾಷ್ಟ್ರಭಕ್ತಿಯಪ್ಪ, ಅವನಿಗೆ ಗೊತ್ತಿರೋದಿಲ್ಲ, ನಿಮ್ ಫ್ಲಾಗ್ ಕೋಡ್ ಗೊತ್ತಿರೋದಿಲ್ಲ, ಹಾಕಿರ್ತಾನೆ. ಇಂಟೆನ್ಷನ್ ಇಡೀ ಭಾರತ ಜನರಿಗೂ ಈ ಭಾರತದ ಅಮೃತ ಮಹೋತ್ಸವದ ಅಭಿನಂದನೆಗಳು, ಶುಭಾಶಯಗಳು. ಇವತ್ತು ತುಮಕೂರು ನಗರದಲ್ಲಿ ರಾಷ್ಟ್ರ ಜಾಗೃತಿ ಅಭಿಯಾನ ದೇಶಕ್ಕಾಗಿ ನಡಿಗೆ ಆಯೋಜಿಸಿರುವಂಥ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಗೂ ಅಭಿನಂದನೆಗಳು. ಇಂತಹ ಉತ್ತಮವಾದಂಥ ಕೆಲಸ ನೀಡಲಿಕ್ಕಾಗಿ ಅವರಿಗೆ ಮತ್ತೆ ನಮ್ಮ ತುಮಕೂರು ವಿಷಯದ ಪರವಾಗಿ ಮತ್ತೆ ತುಮಕೂರು ನಗರದ ಜನತೆ ಪರವಾಗಿ ಅಭಿನಂದನೆಗಳು. ತಮಗೆ ಈ ಒಂದು ಸಂದರ್ಭದ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ. ದೇಶದ 75ನೇ ವರ್ಷದ ಆಜಾದಿ ಕಾ ಅಮೃತ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ದೇಶಭಕ್ತ ಬಂಧುಗಳು ಇವತ್ತು ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಆಶ್ರಯದಲ್ಲಿ ರಾಷ್ಟ್ರ ಜಾಗೃತಿ ಅಭಿಯಾನ ಮಾಡ್ತಿರುವಂತದ್ದು ತುಮಕೂರು ನಗರದಲ್ಲಿ ಇವತ್ತು ವಿಶೇಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಿರಿಯರು ಸೇರಿ ಈ ವಾಕಥಾನ್ ಮಾಡ್ತಿರುವಂತದ್ದು. ದೇಶದಲ್ಲಿ ಒಂದು ಸ್ವಾತಂತ್ರ್ಯದ ಕಿಚ್ಚು ಏನು 75 ವರ್ಷದ ಹಿಂದೆ ಇತ್ತು, ಅದನ್ನ ಇವತ್ತು ಮತ್ತೊಮ್ಮೆ ನಮ್ಮಲ್ಲಿ ದೇಶಭಕ್ತಿಯನ್ನು ಮೂಡಿಸುವಂತ ಒಂದು ವಾತಾವರಣವನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿದಂತ ನಮ್ಮ ಏನು ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಇವತ್ತು ತುಮಕೂರಿನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಾಗರಿಕರನ್ನ ವಿದ್ಯಾರ್ಥಿಗಳನ್ನ ಒಳಗೊಂಡಂತ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಸಮಾರೋಪ ಗಾಜಿನ ಮನೆಯಲ್ಲಿ ಸನ್ಮಾನ್ಯ ಘನವೆತ್ತ ಗವರ್ನರ್ ಅವರು ಬರ್ತಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಆಗ್ಲೇ ತುಂಬಾ ದೊಡ್ಡವರು ಎಲ್ಲ ಮಾತಾಡಿದ್ರು. ಇವ್ರ ಮುಂದೆ ಮಾತಾಡೋಷ್ಟು ಖಂಡಿತ ನಾನು ದೊಡ್ಡೋಳಲ್ಲ. ಭಾರತ ಅಂದ ತಕ್ಷಣ ನಮ್ಗೆಲ್ಲರಿಗೂ ಹೆಮ್ಮೆ ಅಲ್ವಾ? ಆ ಪದ ಕೇಳಿದ ತಕ್ಷಣ ನಮಗೆಲ್ಲ ಒಂದು ಚುರುಕಾಗುತ್ತೆ, ಒಂದು ಅಲರ್ಟ್ ಆಗೋಗ್ತೀವಿ. ನಾನು ಒಬ್ಬ ಆರ್ಟಿಸ್ಟ್. ನಾ ಏನೇ ಹೇಳೋದಿದ್ರು, ಎಕ್ಸ್ಪ್ರೆಸ್ ಮಾಡೋದಿದ್ರು ಅದು ಥ್ರೂ ಡಾನ್ಸ್ ಅಥವಾ ಹಾಡು ಅಥವಾ ಆ್ಯಕ್ಟಿಂಗ್ ಇರುತ್ತೆ. ಸೊ ನನ್ನ 2 ಮಾತುಗಳನ್ನ 2 ಸಾಲಿನ ಮೂಲಕ ನಾನು ಮುಗಿಸ್ತೀನಿ. ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ
वरदा वरदा मातरम वंदे मातरम। ಮುಂದೆ ಮುಂದೆ ಹೋಗಿ
ಗಾಜಿನ ಮನೆಯಲ್ಲಿ ದೇಶಕ್ಕಾಗಿ ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ನಡೆದ ಕಾರ್ಯಕ್ರಮವನ್ನು ರಾಜ್ಯದ ಘನವೆತ್ತ ಸನ್ಮಾನ್ಯ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಈ ವೇಳೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಅಂತ ಕನ್ನಡದಲ್ಲಿಯೇ ತಮ್ಮ ಭಾಷಣವನ್ನು ಆರಂಭಿಸಿದರು. ದೇಶದ ಪ್ರತಿಯೊಬ್ಬ ಪ್ರಜೆಯೂ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಕರೆ ನೀಡಿದರು. ನಂತರ ನ್ಯಾಯಮೂರ್ತಿ ಪಣೀಂದ್ರ ಹಾಗೂ ಕಾರ್ಗಿಲ್ನ ಮಾಜಿ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ನೆರೆದಿದ್ದ ವಿದ್ಯಾರ್ಥಿಗಳನ್ನ ತುಮಕೂರಿನ ಜನತೆಯನ್ನ ಕುರಿತು ಮಾತನಾಡಿದ್ರು. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಗೌರವಾಧ್ಯಕ್ಷ ಎಸ್ಪಿ ಚಿದಾನಂದ್, ಅಧ್ಯಕ್ಷ ಜಿಎಸ್ ಬಸವರಾಜು ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಚಾರಗಳು ದೇಶ ಪ್ರೇಮಿಗಳ ಮನ ಮುಟ್ಟಿದ್ವು, ಗಾಜಿನ ಮನೆಯಲ್ಲಿ ಮಾಡಿದ ಸಂಭ್ರಮದ ವಿಶೇಷ ವರದಿ ಹೇಗಿರುತ್ತೆ ನೋಡೋಣ ಬನ್ನಿ. ಜೊತೆಗೆ ಎಲ್ಲರೂ ಸಮಾಧಾನ ಚಿತ್ರದಿಂದ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ. ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ. ಮೇಡಮ್, ಗುರು ಹಿರಿಯರು ಬೆಳೆಯುತ್ತಾ ಇರುವಂತಹ ದೇಶದ ಜಗತ್ತಿನ ಭೂಪಟದಲ್ಲಿ ನಮ್ಮ ದೇಶ ಗುರುತಿಸಿಕೊಂಡಾಗಬೇಕಾದರೆ ಪರಿಸರ ಸಂರಕ್ಷಣೆ ಮಹತ್ವಪೂರ್ಣ ಸಂಗತಿ. ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಗೆ ವಿಶೇಷ ಕಾರ್ಯಯೋಜನೆ ನಮ್ಮ ಸಂಸ್ಥೆಯಿಂದ ಸಿದ್ಧವಾಗಿದೆ. ಭ್ರಷ್ಟಾಚಾರ ದೇಶದ ಘನತೆಗೆ ಕಪ್ಪು ಚುಕ್ಕೆ, ದೇಶದ ಅಭಿವೃದ್ಧಿಗೆ ಅಡ್ಡಗಾಲು. ಭ್ರಷ್ಟಾಚಾರ ನಿಗ್ರಹ ದೃಷ್ಟಿಯಿಂದ ಸ್ವತಂತ್ರ ಪೂರ್ವ ಸಮರದ ರೀತಿಯಲ್ಲಿ ಜನಾಂದೋಲನ ರೂಪಿಸುವುದಕ್ಕಾಗಿ ಜಾಗೃತ ಪಡೆ ಸಿದ್ಧವಾಗಿದೆ. ಧಾರ್ಮಿಕ ಜಗತ್ತನ್ನು ಗೆದ್ದಂತಹ ಸ್ವಾಮಿ ವಿವೇಕಾನಂದರ ಸ್ಪಷ್ಟ ಅಭಿಪ್ರಾಯದಂತೆ ಮತಾಂತರ ಅಂದರೆ ರಾಷ್ಟ್ರಾಂತರ. ರಾಷ್ಟ್ರಾಂತರದ ಗಂಡಾಂತರವನ್ನು ನಿಗ್ರಹಿಸಲು ಮತಾಂತರ ವಿರೋಧಿ ಕಾರ್ಯಚಟುವಟಿಕೆ ನಮ್ಮ ಸಂಸ್ಥೆಯಿಂದ ಈಗಾಗಲೇ ಆರಂಭಗೊಂಡಿದೆ. ದೇಶದ ಆರ್ಥಿಕತೆಯ ಮೂಲ ದೇಶೀಯ ಗೋಸಂತತಿ ಸಂರಕ್ಷಣೆ. ದೇಶೀಯ ಗೋಸಂತತಿ ಸಂರಕ್ಷಣೆ, ಸಾವಯವ ಕೃಷಿ ಬೆಂಬಲಿಸಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವುದು ಸಂಸ್ಥೆಯ ಉದ್ದೇಶವಾಗಿದೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮಾನವ ಹಕ್ಕು ರಕ್ಷಣೆಗಾಗಿ ಬದ್ಧತೆಯಿಂದ ಕೆಲಸ ನಿರ್ವಹಿಸುವುದಕ್ಕೆ ಆದ್ಯತೆ ನೀಡಲಾಗಿದೆ. ಈ ದೇಶದ ಮೂಲ ಸಂಸ್ಕೃತಿ ಉಳಿವಿಗಾಗಿ ಈ ನೆಲದ ಸಿದ್ಧಾಂತ ಉಚಿತ ಆರೋಗ್ಯ ಬಂಧುಗಳೇ. ಎಲ್ಲ ನಾಗರಿಕರಿಗೂ ಉಚಿತ ಆರೋಗ್ಯ ದೊರಕಿಸುವ ನಿಟ್ಟಿನಲ್ಲಿ ಆಯುರ್ವೇದ ಪಾರಂಪರಿಕ ವೈದ್ಯ ಪದ್ಧತಿ ಬೆಂಬಲಿಸುವ ಕಾರ್ಯಾಗಾರ ಆಯೋಜಿಸುವುದು ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಮುಖ್ಯವಾಗಿ ದೇಶದ of Karnataka for his precious time which he is sharing with us today. I request all the dignitaries on the dais to felicitate Honorable Governor of Karnataka, behalf of National Human Environmental Protection Force Tumakuru. ನಮ್ಮ ಗೌರವಾನ್ವಿತ ಘನತೆಯಿಂದ ಸನ್ಮಾನ್ಯ ರಾಜ್ಯಪಾಲರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಮೂಲತಃ ಮಧ್ಯಪ್ರದೇಶದವರಾದಂತಹ ನಮ್ಮ ರಾಜ್ಯಪಾಲರು ನಮ್ಮೊಟ್ಟಿಗೆ ಇಂದು ಈ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ವಂದನಾರ್ಪಣೆಯನ್ನು ನಡೆಸಿಕೊಳ್ತಿದ್ದೀವಿ. ವಿನಂತಿಸ್ಕೊಳ್ತಾ ಇದ್ದೇನೆ ಶ್ರೀಯುತ ವಿಜಯ್ ಕುಮಾರ್ PR, ಹೆಚ್ಚುವರಿ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಮಾನವ ಪರಿಸರ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ವತಿಯಿಂದ ಆಯೋಜಿಸಿರುವ 75ನೇ ವರ್ಷದ ಅಮೃತ ಮಹೋತ್ಸವದ ದೇಶಕ್ಕಾಗಿ ನಡೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ KN ಪಣೀಂದ್ರ, ಮಾನ್ಯ ಉಪಲೋಕಾಯುಕ್ತರವರು, ಕರ್ನಾಟಕ ಸರ್ಕಾರ, ಇವರಿಗೆ TK ಶ್ರೀನಿವಾಸ್ ಮತ್ತು ಮಣ್ಣೂರು ಅವರಿಂದ ಗೌರವ ಸಮರ್ಪಣೆ ಹಾಗೂ
ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿರುವಂತಹ ಕ್ಯಾಪ್ಟನ್ ಶ್ರೀ ನವೀನ್ ನಾಗಪ್ಪನವರು, ಮಾಜಿ ಯೋಧರು ಹಾಗೂ ಸೇನಾ ಮೆಡಲ್ ವಿಜೇತರು, ಇವರಿಗೆ ಮೋಹನ್ ಮತ್ತು ಚೌಡಪ್ಪ ಅವರಿಂದ ಗೌರವ ಸಮರ್ಪಣೆ ಹಾಗೂ ವಂದನೆಗಳು. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಗೌರವ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ SP ಚಿದಾನಂದರವರಿಗೆ ಸುಶೀಲ್ ಮತ್ತು ಡಾಕ್ಟರ್ ಅರವಿಂದ್ ಅವರಿಂದ ಗೌರವ ಸಮರ್ಪಣೆ ಹಾಗೂ ವಂದನೆಗಳು. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ GS ಬಸವರಾಜು ಇವರಿಗೆ ವಾಸವಿ ಗುಪ್ತರವರು ಮತ್ತು ಬಿಂದೂರವರು ಗೌರವ ಸಮರ್ಪಣೆ ಮತ್ತು ವಂದನೆಗಳಿಂದ ಅರ್ಪಣೆ ಮಾಡುತ್ತಾರೆ. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ವತಿಯಿಂದ ಆಯೋಜಿಸಿರುವಂತಹ 75ನೇ ವರ್ಷದ ಅಮೃತ ಮಹೋತ್ಸವದ ದೇಶಕ್ಕಾಗಿ ನಡೆಯುವ ಕಾರ್ಯಕ್ರಮಕ್ಕೆ ಬಹಳಷ್ಟು ಮಂದಿ ಒಂದು ಸಹಕಾರ ನೀಡಿರುತ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಇವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರು ಇವರು ತುಂಬ ಮುಖ್ಯವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಒಂದು ನಮ್ಮ NGO ಕಡೆ ವತಿಯಿಂದ ಧನ್ಯವಾದಗಳು. ಹಾಗೆ ಈ ಒಂದು ದೇಶಕ್ಕಾಗಿ ನಡೆಯುವ ಕಾರ್ಯಕ್ರಮಕ್ಕೆ ನಿವೃತ್ತ ಯೋಧರು ಇವರು ಸಹ ಭಾಗಿಯಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ NGO ವತಿಯಿಂದ ಧನ್ಯವಾದಗಳು. ಈ ಒಂದು ದೇಶಕ್ಕಾಗಿ ನಡೆಯುವ ಕಾರ್ಯಕ್ರಮಕ್ಕೆ NCC ವಿದ್ಯಾರ್ಥಿಗಳು ಸಹ ಭಾಗವಹಿಸಿದರು. ಅವರು ಸಹ ನಮ್ಮ NGO ವತಿಯಿಂದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಉಪಹಾರ ವ್ಯವಸ್ಥೆ ಇರುತ್ತೆ. ಆ ಒಂದು ಉಪಹಾರ ವ್ಯವಸ್ಥೆಯನ್ನು ಹೋಟೆಲ್ ಅಸೋಸಿಯೇಷನ್ ಅವರು ನಡೆಸಿಕೊಡುತ್ತಾರೆ. ಅವರು ಸಹ ನಮ್ಮ NGO ವತಿಯಿಂದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯಲು ಈ ಒಂದು ಗಾಜಿನ ಮನೆಯನ್ನು ಕೂಡ ನಮ್ಮ ತುಮಕೂರು ನಗರ ಪ್ರಾಧಿಕಾರದ ಎಲ್ಲ ಪ್ರಾಧಿಕಾರದ ಆಫೀಸರ್ಗಳು ಸಹ ನಮ್ಮ NGO ವತಿಯಿಂದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ತುಂಬ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಸಹ ನಮ್ಮ NGO ವತಿಯಿಂದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೆಡಿಕಲ್ ಸಹ ಅವರು ಸಹ ಒಂದು ಸಹಕಾರ ನೀಡುತ್ತಿರುತ್ತೆ. ಅವ್ರಿಗೂ ಸಹ ಈ ಒಂದು NGO ವತಿಯಿಂದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಬೇರೆ ಬೇರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಆ ಒಂದು ಕಾಲೇಜಿನ ಎಲ್ಲ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಸಂಘದ ವತಿಯಿಂದ ವಂದನೆಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಯಾರ್ಯಾರು ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ NGO ವತಿಯಿಂದ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ ಜೈ. ಶ್ರೀಯುತ ವಿಜಯ್ ಕುಮಾರ್ ಅವರಿಗೆ ಧನ್ಯವಾದಗಳು. ಎಲ್ಲರನ್ನ ವಂದಿಸಲಿಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಗ್ತಾ ಇದೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಕಾರ್ಯಕ್ರಮದ ಮುಕ್ತಾಯಕ್ಕೆ ಭಾಗಿಯಾಗಬೇಕು. ಎಲ್ಲರಿಗೂ ಸೂಚನೆ, ಎಲ್ಲರಿಗೂ ವಾಕಥಾನ್ ಪ್ರಶಂಸನಾ ಪತ್ರವನ್ನು ನೀಡಲಾಗುತ್ತೆ. ವೇದಿಕೆಯ ಎಡಭಾಗದಲ್ಲಿ ಪ್ರಶಂಸನಾ ಪತ್ರಗಳನ್ನು ವಿತರಿಸಲಾಗುತ್ತೆ ಕಾರ್ಯಕ್ರಮದ ನಂತರ. ಹಾಗೂ ವೇದಿಕೆಯ ಎರಡೂ ಬದಿಯಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಎಲ್ಲ ನೃತ್ಯ ತಂಡದವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ರಾಷ್ಟ್ರಗೀತೆ ನಮ್ಮ ಪೊಲೀಸ್ ಬ್ಯಾಂಡ್ ಜೊತೆಯಲ್ಲಿ SP ಆಫೀಸ್ ತುಮಕೂರು ಜಿಲ್ಲೆ.
ಸಮಾರಂಭವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಬೋರ್ಡಿಂಗ್ ಕಮಿಟಿಯ ಮೆಂಬರ್ಸ್ಗಳು ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋ ಸೆಷನ್, ದಯಮಾಡಿ ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ದೇಶಭಕ್ತರು ನೆರೆದಿರುವಂತಹ ಎಲ್ಲ ಆಹ್ವಾನಿತರು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೇದಿಕೆಯ ಎಡಭಾಗ ಹಾಗೂ ಬಲಭಾಗದಲ್ಲಿ ಉಪಹಾರದ ವ್ಯವಸ್ಥೆ ಹಾಗೂ ವೇದಿಕೆಯ ಎಡಭಾಗದಲ್ಲಿ ಪ್ರಶಂಸನಾ ಪತ್ರವನ್ನು ವಿತರಿಸಲಾಗುತ್ತೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ತನಕ ಬಂದು ನಮ್ಮೊಟ್ಟಿಗೆ ಈ ಅಮೃತ ಮಹೋತ್ಸವದಲ್ಲಿ ಭಾಗಿಯಾದಂತಹ ಎಲ್ಲ ಆಹ್ವಾನಿತ ಗಣ್ಯರುಗಳಿಗೆ ನಮ್ಮ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. We are lucky to have such eminent personalities with us. Thank you so much. Thanks a lot. 6ನೇ ತಾರೀಕು ನಡೆದಂತಹ ನೃತ್ಯ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮೊದಲ ಮತ್ತು ಎರಡನೇ ತಂಡ ಸ್ಪರ್ಧೆ ಮಾಡಲಿಕ್ಕೆ ಪ್ರದರ್ಶನ ಕೊಡಲಿಕ್ಕೆ ಇಲ್ಲಿ ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಮೊದಲನೇದಾಗಿ ನೆಲೆ ದ್ವಾರಕದ ಮಕ್ಕಳು ದಯಮಾಡಿ ವೇದಿಕೆ 75ನೇ ಅಮೃತ ಮಹೋತ್ಸವ ವರ್ಷವೂ ಹೌದು. ಹಾಗಾಗಿ ನಮ್ಮ ಸಂಸ್ಥೆಯು ಅಮೃತ ಭಾರತದ ಲಾಂಛನದಡಿಯಲ್ಲಿ ರಾಷ್ಟ್ರ ಜಾಗೃತಿ ಅಭಿಯಾನದ ಭಾಗವಾಗಿ ದಿನಾಂಕ 6/8/2022ರಂದು ದೇಶಭಕ್ತಿ ಗೀತೆಗಳ ಗಾಯನ ಹಾಗೂ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. 100 ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಆಸಕ್ತಿಯಿಂದ ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ದರು. ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಇದೇ ವೇದಿಕೆಯಿಂದ ನಗದು ಬಹುಮಾನವನ್ನು ವಿತರಿಸಲಾಗುತ್ತಿದೆ. ಇಂದು ಬೆಳಗ್ಗೆ ನಮ್ಮ ದೇಶದ ಕಡೆ ಸದುದ್ದೇಶದಿಂದ ದೇಶಕ್ಕಾಗಿ ನಡಿಗೆ ಅನ್ನುವ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೂ ದೇಶಭಕ್ತ ಬಂಧುಗಳು ದೇಶದ ಕೋಟಿ ದೇಶವಾಸಿಗಳಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸುವಂತೆ ಹೆಜ್ಜೆ ಹಾಕಿದ ತಮಗೆಲ್ಲರಿಗೂ ಅಭಿನಂದನೆಗಳು. ದೇಶಕ್ಕಾಗಿ ನಡಿಗೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಶಂಸನಾ ಪತ್ರವನ್ನು ಈ ವೇದಿಕೆಯಲ್ಲಿ ವಿತರಿಸಲಾಗುವುದು. ಗೌರವಾನ್ವಿತ ಗಣಮಿತ್ರ ರಾಜ್ಯಪಾಲರ ಗಣ ಅಧ್ಯಕ್ಷತೆಯಲ್ಲಿ ಇಂದು 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಆಚರಿಸುತ್ತಿದ್ದೇವೆ ಬಂಧುಗಳೇ. ಮುಂದಿನ 25 ವರ್ಷಗಳ ನಂತರ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಕೂಡ ಆಚರಿಸುವುದಿದೆ. ಮುಂದಿನ ವರ್ಷಗಳಲ್ಲಿ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತಾಗಲು ಹಾಗೂ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಸಾಕಾರಗೊಳ್ಳಲು ತಮ್ಮೆಲ್ಲರ ಸಲಹೆ, ಸಹಾಯ, ಸಹಕಾರ, ಮುಖ್ಯವಾಗಿ ಸಹಭಾಗಿತ್ವವನ್ನು ನಮ್ಮ ಸಂಸ್ಥೆ ಅಪೇಕ್ಷಿಸುತ್ತಿದೆ. ಈ ಪ್ರಾಸ್ತಾವಿಕರೊಂದಿಗೆ ಈ ಮೂಲಕ ವಿರಾಮ ಹೇಳುತ್ತಿದ್ದೇನೆ. ಜೈ ಹಿಂದ್. ಶ್ರೀಯುತರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲ ದೇಶಭಕ್ತರನ್ನ ಉದ್ದೇಶಿಸಿ ಶ್ರೀಯುತ ಕೆ.ಎನ್. ಪಂಡಿತರವರು ಮಾನ್ಯ ಉಪಲೋಕಾಯುಕ್ತ ಕರ್ನಾಟಕ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಗೌರವಾನ್ವಿತ ಮಾನನೀಯ ಶ್ರೀ ತಾಲೂಕು
ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂತಹ ಮಾಜಿ ಯೋಧರು ಸೇನಾ ಮೆಡಲ್ ವಿಜೇತರಾದಂತಹ ಶ್ರೀ ಕ್ಯಾಪ್ಟನ್ ನವೀನ್ ನಾಗಪ್ಪರವರೇ, ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ತುಮಕೂರು ಇದರ ಗೌರವ ಅಧ್ಯಕ್ಷರಾದಂಥ ಶ್ರೀ SP ಚಿದಾನಂದರವರೇ, ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ತುಮಕೂರು ಅಧ್ಯಕ್ಷರಾದಂಥ ಶ್ರೀ PS ಬಸವರಾಜರವರೇ, ಮತ್ತು ವಿಶೇಷವಾಗಿ ಈ ದಿನ ವಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮತ್ತು ಅಪಾರ ಸಂಖ್ಯೆಯಲ್ಲಿ ನಡೆದಿರ್ತಕ್ಕಂತಹ ತುಮಕೂರಿನ ಎಲ್ಲ ನಾಗರಿಕ ಬಂಧುಗಳು, ನಿಮಗೆಲ್ಲರಿಗೂ ಸಹ ಅಮೃತ ಭಾರತ ಸ್ವಾತಂತ್ರ್ಯ ಮಹೋತ್ಸವದ ಮುಂಚೂಣಿಯ ಶುಭಾಶಯಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಅಮೃತ ಅಂದರೆ ಏನು? ಮೃತ ಅಂತಂದರೆ ಸತ್ತಿರೋದು, ಅಮೃತ ಅಂದರೆ ಸಾವಿರದ ಪಟ್ಟು. ದೇವತೆಗಳೆಲ್ಲರೂ ಅಮೃತ ಕುಡಿದು ಬಹುಶಃ ಅವರು ಅಮರರಾದರು ಅಂತಂದು ನಾವು ಕೇಳಿದ್ದೇವೆ. ಹಾಗೆ ಅಮರತ್ವವನ್ನು ಹೊಂದಿರತಕ್ಕಂಥ ಒಂದು ಮಹೋತ್ಸವವನ್ನು ನಾವು ಇವತ್ತಿಂದ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. 15ನೇ ತಾರೀಕು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ದಿನೋತ್ಸವವನ್ನು 75ನೇ ಅಮೃತ ಮಹೋತ್ಸವವಾಗಿ ನಾವು ಆಚರಿಸೋದಕ್ಕೆ 3 ದಿನಗಳಿಂದ ಕೂಡ ನಾವು ಸನ್ನದ್ಧರಾಗಿದ್ದೇವೆ. ಈ ದಿನದಂದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಬೇಕಾದಷ್ಟಿದೆ. ಇಷ್ಟು ವರ್ಷಗಳ ಕಾಲ 1947ರಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ. ಇನ್ನೂ ಕೂಡ ನಮ್ಮ ರಾಷ್ಟ್ರ ಡೆವಲಪಿಂಗ್ ಕಂಟ್ರಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಮಾತ್ರ ಕರೆಯಲ್ಪಡ್ತಾ ಇದೆ. ಇನ್ನು ಅಭಿವೃದ್ಧಿ ಸಂಪೂರ್ಣವಾಗಿ ಹೊಂದಿದ ರಾಷ್ಟ್ರವಾಗಿ ನಾವು ಇನ್ನು ಪರಿಗಣಿಸಿಲ್ಲ. ಕಾರಣ ಏನು ಅನ್ನೋದನ್ನು ನಾವು ಸ್ವಲ್ಪ ನಮ್ಮ ಆತ್ಮವಿಶ್ಲೇಷಣೆಯನ್ನು ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಸ್ನೇಹಿತರೆ. ನಮ್ಮ ಭಾರತ ಸಂವಿಧಾನದ ಆಶೋತ್ತರಗಳನ್ನು ನಾವು ಗಮನಿಸಿದಾಗ ಮತ್ತು ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂಥ ರೀತಿಯನ್ನು ಗಮನಿಸಿದಾಗ ಎಲ್ಲರಿಗೂ ಸಮಸ್ತರಿಗೂ ಕೂಡ ಸಮಪಾಲು ಸಮಬಾಳು ಅಂತಕ್ಕಂಥದ್ದು ಕುವೆಂಪುರವರ ಒಂದು ರಾಷ್ಟ್ರ ನುಡಿ. ಭಾರತ ಸಂವಿಧಾನದ ಆಶೋತ್ತರಗಳು ಕೂಡ ಅದನ್ನು ಹೇಳಿತ್ತು. ಭಾರತ ಸಂವಿಧಾನದಲ್ಲಿ ಅನುಚ್ಛೇದ 14ರಿಂದ 31ರವರೆಗೆ ನಮಗೆ ಏನು ಹಕ್ಕುಗಳನ್ನು ಕೊಟ್ಟಿದೆ, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಹಾಗೆ ನಾವು ಎಲ್ಲರೂ ಮರ್ತಿರೋದೇನಪ್ಪ ಅಂತಂದರೆ ಅನುಚ್ಛೇದ 51ರಲ್ಲಿ ಇರ್ತಕ್ಕಂಥ ಮೂಲಭೂತ ಕರ್ತವ್ಯಗಳನ್ನು ನಾವು ಮಾಡ್ತಿದ್ದೀವಿ. ಮೂಲಭೂತ ಹಕ್ಕುಗಳನ್ನು ನಾವು ಹೇಗೆ ಚಲಾಯಿಸೋದಕ್ಕೆ ಇಷ್ಟಪಡ್ತೀವಿ, ಹಾಗೆಯೇ ಮೂಲಭೂತ ಕರ್ತವ್ಯಗಳನ್ನು ನಾವು ಇವತ್ತಿಂದ ಪಾಲಿಸಬೇಕಾದಂಥ ಅವಶ್ಯಕತೆ ಅತಿ ಮುಖ್ಯವಾಗಿ ಕಂಡುಬರ್ತದೆ. ನೋಡಿ, ಈ ನಾಣ್ಣುಡಿ ಏನು ಹೇಳಿದರೆ ಕುವೆಂಪುರವರು ಮತ್ತು ಭಾರತ ಸಂವಿಧಾನದ ಆಶೋತ್ತರ ಏನಿದೆ, ಇವೆರಡನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ನಾವು ಪಾಲನೆ ಮಾಡಿದ್ರೆ ಬಹುಶಃ ನಾವು ರಾಷ್ಟ್ರಕ್ಕೆ ಬೇರೆ ಏನು ಕೊಡುಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಸ್ವಾಮಿ ವಿವೇಕಾನಂದರು ಒಂದ್ಸರಿ ಹೇಳ್ತಾರೆ, ದೇಶಕ್ಕಾಗಿ ನೀನೇನು ಮಾಡಿದೆ ಅಂತ ಮೊದಲು ಕೇಳ್ಕೊ, ದೇಶ ನಿನಗೇನು ಮಾಡ್ತು ಅಂತ ಕೇಳೋದು ಎರಡನೇದಾಗಿ ಇಟ್ಕೋ. ಹಾಗೆ ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟಲಿಕ್ಕೆ ಒಂದು ಸಾರ್ಥಕತೆ ದೊರೆಯಬೇಕು ಅಂತಂದರೆ ಆ ರಾಷ್ಟ್ರಕ್ಕೋಸ್ಕರವಾಗಿ ಅವನು ಏನಾದರೂ ಒಂದು ತನ್ನ ಕೊಡುಗೆಯನ್ನು ನೀಡಬೇಕಾದಂಥ ಅವಶ್ಯಕತೆ ಕಂಡುಬರ್ತದೆ. ಆದ್ದರಿಂದ ನಾವೆಲ್ಲರೂ ಇವತ್ತಿನ ದಿವಸ ತಿಳ್ಕೋಬೇಕಾಗಿರುತ್ತೆ. ಇವತ್ತಿನ ದಿವಸ ವಿದ್ಯಾರ್ಥಿಗಳು ತುಂಬ ಜನ ಸೇರಿದ್ದಾರೆ. ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಎರಡಿದ್ದರೆ ಜಗತ್ತಿನಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ಕೂಡ ನೀವು ಮೇಲಕ್ಕೆ ಏರಬಹುದು. ಅದನ್ನು ನೀವು ಮೊದಲು ಕಲ್ತ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಪ್ರಾಮಾಣಿಕತೆ ಇಲ್ಲದ ಅಪ್ರಾಮಾಣಿಕ ಜೀವನವನ್ನು ಒಂದು ದಿನ ಮಾಡೋದ್ರ ಬದಲು ನೀವು ಸಾಯೋವರೆಗೂ ಪ್ರಾಮಾಣಿಕರಾಗಿದ್ದು ಒಂದೇ ದಿನ ಬದುಕಿದ್ರೂ ಕೂಡ ಸಾಕು, ಅದು ಜೀವನ ಸಾರ್ಥಕತೆಯನ್ನು ಕೊಡ್ತದೆ ಅಂತಕ್ಕಂಥದ್ದು ನಾನಾದರೂ ಭಾವಿಸಿದೆ. ಇವತ್ತಿನ ದಿವಸ ಮಕ್ಕಳಲ್ಲಿ ನಾವು ನೋಡಿದಾಗ ತಂದೆ ತಾಯಿಗಳು ಅವರಿಗೆ ಕೊಡಬೇಕಾದಂಥ ಬಾಲ್ಯದಲ್ಲಿ ಕೊಡಬೇಕಾದಂಥ ಒಂದು ವಿದ್ಯಾಭ್ಯಾಸದ ಕೊರತೆ ಎದ್ದು ಕಾಣ್ತಾ ಇದೆ.
ನಾವು ಹಿಂದೆ ಎಲ್ಲ ಓದಿದ್ದೀವಿ, ಸಣ್ಣ ಮಕ್ಕಳಾಗಿ ಹುಡುಗರಾಗಿದ್ದಾಗ ತಾಯಿ ಮನೆಯಲ್ಲಿ ಮೊದಲ ಗುರುವಾಗಬೇಕು ಮಕ್ಕಳಿಗೆ. ಅದಕ್ಕೆ ನಾವು ಹೇಳ್ತೀವಿ, ತಂದೆ ಬಾಲ್ಯದಲ್ಲಿ ಅಕ್ಕನ ವಿದ್ಯೆಗಳ ಕಲಿಸಿದ್ದರೆ ಕೊಂಡವ ಚಿಕ್ಕಂದಿನ ವಿದ್ಯೆ ಪಡೆದು ಚೂಡಾರತ್ನ ಅಂತ. ಜನನಿ ತಾನು ಮೊದಲ ಗುರು, ಅವರಿಂದ ಪಾಠ ಕಲಿತ ಎಲ್ಲರೂ ಧನ್ಯರು. ಹಾಗೆ ನಾವು ಇವತ್ತಿನ ದಿವಸ ರಾಷ್ಟ್ರದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ಗಡಿ ಬಗ್ಗೆ, ನುಡಿ ಬಗ್ಗೆ, ನೀರಿನ ಬಗ್ಗೆ ನಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ನಾವು ಹೇಳಿಕೊಡ್ಬೇಕಾದಂಥ ಅವಶ್ಯಕತೆ ಇದೆ. ರಾಷ್ಟ್ರ ಪ್ರೇಮಿಗಳನ್ನಾಗಿ ಅವರನ್ನು ಮಾಡಬೇಕಾದಂಥ ಅವಶ್ಯಕತೆ ನಮಗಿವತ್ತು ಎದ್ದು ಕಾಣ್ತಾ ಇದೆ. ನಮಗೆ ಯಾರು ಇದನ್ನೆಲ್ಲ ಕೊಟ್ಟಿದ್ದೀವಿ? ಇವತ್ತಿನ ದಿವಸ ನಾವು ಉಪಲೋಕಾಯುಕ್ತ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಬೇಕಾದಷ್ಟು ಹೆಚ್ಚಿನ ಹುದ್ದೆಗಳಲ್ಲಿ ಇರ್ತಕ್ಕಂಥ ಜನಗಳಿರ್ಬೋದು, ನೀವೆಲ್ಲರೂ ಈ ಬೇರೆ ಬೇರೆ ಆದಂಥ ಅವರದ್ದೇ ಆದಂಥ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ಬೋದು. ಯಾರು ಯಾವುದೇ ಕೆಲಸ ಮಾಡ್ತಿರಲಿ ಅಲ್ಲಿ ನಿಷ್ಠೆ ಇರಬೇಕು. ಯಾರು ಯಾವುದೇ ಕೆಲಸದಲ್ಲಿ ಮಾಡ್ತಿರಲಿ ಅಲ್ಲಿ ತನ್ನ ಮೂಲಕವಾಗಿ ಯಾವ ರೀತಿ ನಾನು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಅಂತನ್ನೋದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿದಾಗ ಆಗ ರಾಷ್ಟ್ರ ಸೇವೆಗೆ ಅಥವಾ ರಾಷ್ಟ್ರ ಭಕ್ತಿಗೆ ಒಂದು ಬೆಲೆ ಬರ್ತದೆ. ಹಿಂದೆ ಒಂದು ಮಾತು ಹೇಳ್ತಾ ಇದ್ದೆ, ಒಬ್ಬ ಕವಿ ಹೇಳ್ತಾನೆ, ಸಂಸ್ಕೃತದಲ್ಲಿ ಹೇಳ್ತಾರೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ಲರೂ ಸಮಾನರು, ಎಲ್ಲ ದೇವರು ಒಂದೇ. ಅಂದರೆ ಆಕಾಶದಿಂದ ಬಿದ್ದ ನೀರು ಹೇಗೆ ಹರಿದುಕೊಂಡು ಸಕಲ ಚರಾಚರ ವಸ್ತುಗಳಿಗೆ ನೀರುಣಿಸಿ ಕಡಲನ್ನು ಸೇರುತ್ತೆ, ಹಾಗೆ ಎಲ್ಲ ದೇವರಿಂದ ಉತ್ಪತ್ತಿಯಾದಂಥ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ಕೂಡ ಮತ್ತೆ ದೇವರನ್ನೇ ವಾಪಸ್ಸು ಸೇರಬೇಕಾಗುತ್ತೆ. ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ, ಯಾವ ದೇವರು ನಮಸ್ಕಾರ ಮಾಡಿದ್ರು ಕೂಡ ಒಂದೇ ದೇವರಿಗೆ ಅನ್ಸುತ್ತೆ. ಆದ್ದರಿಂದ ಇವತ್ತಿನ ದಿವಸ ನಾವು ನಮ್ಮ ಮಾನವೀಯತೆ ಅಂದರೆ ಈ ಮಾನವ ಹಕ್ಕುಗಳ ಸಂರಕ್ಷಣೆ ಏನು ಮಾಡಬೇಕಾಗಿದೆ ಅದನ್ನು ಮಾನವೀಯತೆಯ ದೃಷ್ಟಿಯಿಂದ ನಾವು ನೋಡಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ಸಿದ್ಧಿಗೇರವರು ಹೇಳಿದರು, ಏನಾದರಾಗು ಮೊದಲು ನೀವು ಮಾನವನಾಗು ಅಂತ. ಸೊ ಮಾನವನಾಗಬೇಕಾದ್ರೆ ಏನು ಬೇಕು? ನನ್ನ ಜೊತೆಯಲ್ಲಿ ಇರ್ತಕ್ಕಂಥವನು ಮಾನವ, ಅವನಿಗೂ ನನಗೆ ನನ್ನಂತೆಯೇ ಸಮಾನವಾದ ಹಕ್ಕುಗಳಿದೆ. ಅವನ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ. ಅದು ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಕರ್ತವ್ಯ ಅಂತ ನಾವೆಲ್ಲರೂ ತಿಳ್ಕೊಂಡ್ರೆ ಬಹುಶಃ ಆ ಕರ್ತವ್ಯಗಳನ್ನು ನಾವು ಮಾಡಿದ್ರೆ ಅದಕ್ಕಿಂತ ರಾಷ್ಟ್ರಕ್ಕೆ ಕೊಡುಗೆ ಬೇರೊಂದಿಲ್ಲ. ಆಗ ಖಂಡಿತವಾಗಿ ನಾವು ರಾಷ್ಟ್ರ ಪ್ರೇಮಿಗಳಾಗ್ತೀವಿ. ಹಾಗೆ ನೋಡ್ತಾ ಹೋದಾಗ ನಾವು ನಮಗೆ ಈ ಆಸ್ತಿ ಪಾಸ್ತಿ ಈ ಹುದ್ದೆ ಎಲ್ಲ ಎಲ್ಲಿಂದ ಬಂತು ಅದನ್ನು ನೋಡಿ. ಎಲ್ಲಿಂದ ಬಂತು? ಸಮಾಜ ನಮಗೆ ಕೊಟ್ಟಿದೆ. ನಾವೆಲ್ಲ ಎಲ್ಲಿದ್ದೇವೆ? ಸಮಾಜದಲ್ಲಿದ್ದೇವೆ. ನಮಗೆ ಎಷ್ಟು ಋಣಗಳಿದ್ದೇವೆ? ಬೇಕಾದಷ್ಟು ಋಣಗಳನ್ನು ನಾವು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಒಂದು ತಾಯಿ ಋಣ, ಎರಡನೇದು ತಂದೆ ಋಣ, ಮೂರನೇದು ಗುರುವಿನ ಋಣ, ನಾಲ್ಕನೇದು ಸಮಾಜದ ಋಣ. ನೋಡಿ, ಒಬ್ಬ ಕವಿ ಹೇಳ್ತಾನೆ, ಒಂದು ವೇಳೆ ನೀನು ತಾಯಿ ಋಣ ತೀರ್ಸೋಕ್ಕಾಗದೇ ಇರ್ಬೋದು, ತಂದೆ ಋಣ ತೀರ್ಸೋಕ್ಕಾಗದೇ ಇರ್ಬೋದು, ಗುರುವಿನ ಋಣ ತೀರ್ಸೋಕ್ಕೂ ಆಗದೇ ಇರ್ಬೋದು, ಆದರೆ ಈ ಸಮಾಜದ ಋಣವನ್ನು ನೀನು ತೀರಿಸಿದೆ ಅಂತಂದರೆ ಬಹುಶಃ ನಿನ್ನ ಎಲ್ಲ ಋಣಗಳು ತೀರೋಯ್ತು ಅಂತ ಹೇಳ್ತಾರೆ. ಅಂದರೆ ಯಾಕೆ ಅಂದರೆ ತಾಯಿ, ತಂದೆ, ಗುರು ಎಲ್ಲರೂ ಈ ಸಮಾಜದಲ್ಲೇ ಇದ್ದಾರೆ, ಸಮಾಜದಲ್ಲೇ ಬಂದಿದ್ದಾರೆ. ಸಮಾಜ ನಮಗೆ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಬೇಕಾದಷ್ಟು ರಾಷ್ಟ್ರಕ್ಕೋಸ್ಕರ ಬೇಕಾದಷ್ಟು ಸಂಸ್ಥೆಗಳು ಇವತ್ತಿನ ದಿವಸ ತಲೆ ಎತ್ತಿವೆ. ಅವಕ್ಕೆಲ್ಲರೂ ಕೂಡ ನಾವು ಗೌರವವನ್ನು ತೋರಿಸಬೇಕಾದಂಥ ಅವಶ್ಯಕತೆ ಇದೆ. ವಿದ್ಯಾವಂತರಾದ ಸಾಧು, ಬುದ್ಧಿವಂತರಾದರೂ ಸಾಧು, ಆಸ್ತಿ ಸಂಪಾದನೆ ಮಾಡಿದ್ರು ಸಾಧು. ಆದರೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ನನ್ನಂತೆಯೇ ಅವನು ಬಾಳಬೇಕು, ನನ್ನಂತೆಯೇ ಅವನು ಬೆಳಿಬೇಕು ಅಂತಕ್ಕಂಥ ಒಂದು ಉದಾತ್ತವಾದ ಮನೋಭಾವನೆಯನ್ನು ನಾವು ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ, ಮಕ್ಕಳಲ್ಲಿ, ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳದೇ ಇದ್ದರೆ ಬಹುಶಃ ನಾವು ರಾಷ್ಟ್ರಕ್ಕೆ ಒಂದು ದ್ರೋಹವನ್ನು ಬರೆದಂತೆ ಆಗ್ತದೆ ಅಂತಂದು ನಾನು ಅದರ ಅಭಿಪ್ರಾಯ ಕೊಡ್ತೇನೆ. ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣಿದಾಗ ಮತಾಂಧತೆಯಿಂದ ಒಬ್ಬರಿಗೊಬ್ಬರು ಕಿತ್ತಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸರಿ ಇದೆ ನಾಲಿಗೆಗೆ ಅಂತ ಹೇಳ್ತಾರೆ. ನೋಡಿ, ಅದಕ್ಕೋಸ್ಕರವಾಗಿ ಎಲ್ಲ ನಮ್ಮಲ್ಲೇ ಇದೆ. ನಾವು ಒಂದಾಗಿ ಮಾಡೋದನ್ನು ಕಲ್ತ್ಕೊಂಡ್ರೆ
ಅವನು ಮುಸ್ಲಿಮು, ಇವನು ಕ್ರಿಶ್ಚಿಯನ್ನು, ನಾನು ಹಿಂದೂ, ಇದನ್ನೆಲ್ಲ ಮರೆತು ನಾವೆಲ್ಲ ಭಾರತೀಯರು, ನಾವೆಲ್ಲರೂ ನಮ್ಮದು, ನಾವು ಇಂಡಿಯನ್ಸ್, ನಾವು ಮೊದಲು ಇಂಡಿಯನ್, ಆಮೇಲೆ ಬೇರೆ ಜಾತಿ, ಜಾತ್ಯತೀತವಾದ ರಾಷ್ಟ್ರ ಅಂತ ನಾವು ಕರಿಬೇಕಾದ್ರೆ ನಾವು ಮೊದಲು ಇಂಡಿಯನ್ಸ್ ಆಗಬೇಕು, ಭಾರತೀಯರಾಗಬೇಕು ಅಂತಂದು ನಾನು ಈ ಸಮಯದಲ್ಲಿ ಹೇಳ್ತಾ, ಸಮಯ ಆಯಿತು ಅಂತಂದು ಚೀಟಿ ಬಂದಿದೆ. ಅದಕ್ಕೋಸ್ಕರ ಇಷ್ಟು ಹೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿದಂಥ ನಿಮಗೆಲ್ಲರಿಗೂ ಸಹ ನಾನು ವಂದಿಸಿ, ಕೊನೆಯದಾಗಿ ನಮ್ಮ ರಾಷ್ಟ್ರಪತಿಯವರು ಒಂದು ಇದನ್ನು ಹೇಳಿದರೆ, ಅವರ ಮಾತುಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಕ್ತಾಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಬಂದಿದೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆಗರೆಯೇ, ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ಏನಾದರೂ ಆಗು, ಹುಲ್ಲಾದರೂ ಆಗಿ ಹುಟ್ಟಿದ್ರೆ ನನಗೆ ಮೇಲಿಂದ ಖುಷಿ ಪಡ್ತಾರೆ. ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಬರೆ, ಮನೆಗೆ ಮಲ್ಲಿಗೆಯಾಗಬೇಕು. ನೀವು ನಿಮ್ಮ ಮನೆಗೆ ನೀವು ಒಳ್ಳೆಯವರಾದರೆ ಇಡೀ ಊರನ್ನ ಒಳ್ಳೆಯದು ಮಾಡೋದಕ್ಕೆ ನೀವು ಸಾಧ್ಯತೆ ಆಗ್ತದೆ. ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಇದೇ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಸಮಾನತೆ ಅನ್ನೋದನ್ನು ಅಳವಡಿಸ್ಕೊಂಡಿದ್ದೀವಿ. ಎಲ್ಲರನ್ನೂ ಸಮಾನವಾಗಿ ನಮ್ಮ ಜೊತೆಯಲ್ಲಿ ಮೇಲೆ ತೆಗೆದುಕೋಬೇಕು, ನಮ್ಮಂತೆ ಅವರನ್ನು ಸಮಾನವಾಗಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು. ಆವಾಗಲೇ ಹೇಳಿದ್ರು ಅದನ್ನು, ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿ, ಮತ್ತು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಆಭಾರ ಮಂಡಳಿಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್, ಬೋಲೋ ಭಾರತ್ ಮಾತಾ ಕಿ. देश हमको क्या दिया है और हमको देश को क्या देना है। प्रामाणिक कार्यक्षमता का बहुत ज़रूरी है हमारा भारत के लिए। वो कैसा करना है, कौन करना है, सारा हमको बोल के हमारे दिल में आत्मविश्वास बनाने के लिए हम सब आपके लिए आभारी है सर. थैंक यू सो मच फॉर बीइंग विद अस. ಈಗ ಕ್ಯಾಪ್ಟನ್ ನವೀನ್ ನಾಗಪ್ಪರವರು, ಮಾಜಿ ಶಾಸಕರು, ಸೇನಾ ಮೆಡಲ್ ವಿಜೇತರು, ನಮ್ಮ ಕಾರ್ಗಿಲ್ ವಾರ್ ಹೀರೋ ನಮ್ಮೊಂದಿಗಿದ್ದಾರೆ. ಅವರು ನಮ್ಮೆಲ್ಲ ದೇಶಭಕ್ತರನ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಸರ್. ಪ್ಲೀಸ್. ನಮಸ್ಕರಿಸುತ್ತಾ, ತುಮಕೂರಿನ ಈ ಜನರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ತುಮಕೂರಿನ ಮಣ್ಣಲ್ಲಿ ಏನೋ ಒಂದು ಸೊಗಡಿಗೆ ಅನಿಸುತ್ತೆ. ಸಾವಿರಾರು ಫಂಕ್ಷನನ್ನು ಅಟೆಂಡ್ ಮಾಡಿದ್ದೀನಿ, ಬಟ್ ತುಮಕೂರಿನಲ್ಲಿ ಆದಂಥ ಎರಡನೇ ಫಂಕ್ಷನ್ ಇದು. ನಂತ ಒಂದು ಅದ್ಭುತವಾದ ಫಂಕ್ಷನನ್ನು ನೀವು ಅರೇಂಜ್ ಮಾಡ್ತೀರಿ ಅಂದರೆ ಪೆಟ್ರೋಟಿಸಮ್ ಇಂದ ಏರ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಫಂಕ್ಷನನ್ನು ಅರೇಂಜ್ ಮಾಡ್ತೀರಾ. ನನ್ನ ಹೆಂಡತಿ ಊರವಳು ಅಂತ ಇದನ್ನ ಮಾತನ್ನು ಹೇಳ್ತಾ ಇಲ್ಲ, ನಿಜವಾಗಲೂ ಹೇಳ್ತಾ ಇದ್ದೀನಿ. ತುಮಕೂರಿನ ಏರಿಯಾದಲ್ಲಿ ಒಂದೇನೋ ಸೊಗಡಿದೆ. ಪಾರ್ಚಿಕೆ ಭಾಷಣದಲ್ಲಿ ಹೇಳಿದ್ರು, ನಾನು ಮಾಜಿ ಸೈನಿಕ, ಕಾರ್ಗಿಲ್ ಯುದ್ಧದಲ್ಲಿ ನಂದು ಒಂದು ಸಣ್ಣ ಸೇವಿದೆ ಅಂತ. ನನ್ನ ಮಾತು ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಒಂದು ಟೈಮ್ ಆಗಿದೆ ಅಂತ ಚೀಟಿ ಬರೋಕ್ಕಿಂತ ಮುಂಚೆನೇ ನನ್ನ ಮಾತನ್ನು ಮುಗಿಸ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಶುರು ಮಾಡ್ತೀನಿ. ಕಾರ್ಗಿಲ್ ಯುದ್ಧದಲ್ಲಿ ನಾವು 26 ಜುಲೈ ಅಂದರೆ ಸುಮಾರು ಒಂದು 15-20 ದಿನಗಳ ಹಿಂದೆ ಕಾರ್ಗಿಲ್ ವಿಜಯೋತ್ಸವವನ್ನು ಮಾಡಿದ್ವಿ. ಬಂಧುಗಳೇ, ನೆನಪಿರಲಿ, ಕಾರ್ಗಿಲ್ ವಿಜಯದಲ್ಲಿ 527 ಜನ 527 soldiers sacrificed their lives. 1,300 of them have got injured, for whom life has never been the same again. ಇವತ್ತಿನ ದಿನ ನಾವು ಸ್ವತಂತ್ರ ದಿವಸವನ್ನು ಆಚರಿಸ್ತೀವಿ. ಅಲ್ಲಿ ಮಾಡಿದಂಥ ನಮ್ಮ ಸೈನಿಕರು ಕೊಟ್ಟಂಥ, ನಮ್ಮ ಜನರು ಕೊಟ್ಟಂಥ ಬಲಿದಾನವನ್ನು ನಾವು ನೆನೆಸ್ತೀವಿ ಅಂದರೆ, ಅದರ ಜೊತೆಗೆ ಭಾರತ ಒಂದು 4-5 ಯುದ್ಧ ಏನಾಡಿದೆ, ಅದರಲ್ಲಿ ಹುತಾತ್ಮರಾದರು, ಅದರಲ್ಲಿ ಯುದ್ಧ ಮಾಡಿದಂಥವ್ರನ್ನ ಎಲ್ಲರನ್ನೂ ನಾವು ಇವತ್ತು ನೆನೆಸ್ಕೋಬೇಕಾಗುತ್ತೆ. ನಂದು ಒಂದು ಸಣ್ಣ ಸರ್ವಿಸ್ ಇದೆ ದೇಶಕ್ಕೋಸ್ಕರ. 0.4875 ಅನ್ನೋ ಬೆಟ್ಟದ ಮೇಲೆ 4ನೇ ತಾರೀಕು ಜುಲೈ 1999ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜುಲೈ 4 ಯುದ್ಧ ಶುರುವಾಗಿ 3 ದಿನ ಆದರೂ ಕೂಡ ಯುದ್ಧ ನಡೀತಾನೆ ಇರುತ್ತೆ.
3 ಬೆಳಗ್ಗೆ 3 ರಾತ್ರಿ ಯುದ್ಧ ಮಾಡ್ತೀವಿ, ಊಟಕ್ಕೆ ಏನು ತಿನ್ನೋಕ್ಕಿರಲ್ಲ, ಕುಡಿಯೋಕೆ ನೀರಿರಲ್ಲ, ಮಲಗಕ್ಕೆ ನಿದ್ದೆ ಇಲ್ಲ. ಯಾವಾಗ ಒಂದು ಶೆಲ್ ಬಂದು ಬಿಡುತ್ತೋ, ಯಾವಾಗ ಗುಂಡು ತಗಲುತ್ತೋ ಅಂತ ಗೊತ್ತಿರಲ್ಲ. ಕೊನೆ ಹೆಜ್ಜೆ ಯಾವುದು, ಕೊನೆ ಉಸಿರು ಯಾವುದು ಅಂತ ನಮ್ಗೆ ಗೊತ್ತಿರಲ್ಲ. ಆದರೂ ಕೂಡ 7ನೇ ತಾರೀಕು ಬೆಳಗಿನ ಜಾವದವರೆಗೂ ಹೋರಾಡ್ತಾ ನನಗೆ ಒಂದು ಪಾಕಿಸ್ತಾನದ ಒಂದು ಹ್ಯಾಂಡ್ ಗ್ರೆನೇಡ್ನ ಎಸೆದಾಗ ಅದು ನನ್ನ ಕಾಲಿಗೆ ಬಂದು ಸಿಡಿದಾಗ 2 ಕಾಲು ಯಾವ ಥರ ಚಿತ್ರೆ ಆಯಿತು ಅಂದರೆ ಅಲ್ಲಿಂದ ನನ್ನನ್ನು ಎತ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ. ನೀವು ಕೇಳಿರ್ಬೋದು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅಂತ ಪರಮವೀರ್ ಚಕ್ರ, ಶೇರ್ಷಾ ಅಂತ ಮೂವಿ ಜನ ನೋಡಿದರೆ ಗೊತ್ತಿಲ್ಲ. ಶೇರ್ಷಾ ಅನ್ನೋ ಮೂವಿನಲ್ಲಿ ಈ ಒಂದು ಕ್ಲಿಪ್ಪನ್ನು ಕ್ಯಾಪ್ಚರ್ ಮಾಡಿದರೆ ನನಗೆ ಪೆಟ್ಟು ಬಿಡುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಬಂದು ನನ್ನನ್ನು ಎಳ್ಕೊಂಡು ಹೋಗ್ತಾರೆ, ಹೋಗಿ ನನ್ನನ್ನು ಕೆಳಗೆ ಹೋಗೋತಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಸರ್ ಐ ಡೋಂಟ್ ವಾಂಟ್ ಟು ಗೋ ಸರ್, ಐ ವಾಂಟ್ ಟು ಫೈಟ್ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದಾದ ನಂತರ ಬೆಳಗ್ಗೆ ಪಟ್ಟು ಬಿಡುತ್ತೆ, ಕೆಳಗಡೆ ರಾತ್ರಿ ಕರ್ಕೊಂಡು ಬರ್ತಾರೆ ನನಗೆ. ಅವಾಗ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಸಾವು ಬದುಕಿನ ನಾವು ಮತ್ತೆ ಹೋರಾಡ್ತಾ ಇದ್ದೀನಿ. ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನನ್ನು ಹೆಲಿಕಾಪ್ಟರಲ್ಲಿ ಕರ್ಕೊಂಡು ಶ್ರೀನಗರ್ಗೆ ಹೋಗ್ತಾ ಇದ್ದಾರೆ. ಶ್ರೀನಗರ್ಗೆ ಹೋಗ್ಬೇಕಾದ್ರೆ ಆ ಹೆಲಿಕಾಪ್ಟರ್ ಹತ್ತು ಮೇಲೆ ಹೋಗ್ಬೇಕಾದ್ರೆ ನನ್ನ ನರ್ಸಿಂಗ್ ಅಸಿಸ್ಟೆಂಟ್ ಇದ್ದವರು ನನ್ನನ್ನು ಎಕ್ಕಳು ಹೇಳ್ತಾರೆ, ಸರ್ ಓದಕ್ಕೆ .4875 पे तिरंगा लहरा रहा है. ಎಂಥ ಒಂದು ಅದ್ಭುತವಾದ ಸಮಯ, ಎಂಥ ಒಂದು ಅದ್ಭುತವಾದ ಕ್ಷಣ ಅಂದರೆ ಅವಾಗ ನಾನು ಅಂದ್ಕೊಂಡೆ, ನಮಗೆ ಸಾಹಿತ್ಯ ಬದುಕ್ತೀಯೋ ಗೊತ್ತಿಲ್ಲ, ಭಾರತೀಯ ಸೇನೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದೆ, ಅದನ್ನು ಅಕಂಪ್ಲಿಷ್ ಆಗಿದೆ ಅಂತಂದೆ ಎದ್ದು ಕೂತ್ಕೊಂಡು ಸಲ್ಯೂಟ್ ಮಾಡಿದೆ. ಬಂಧುಗಳೇ, ಒಂದು ಸಣ್ಣ ಇತಿಹಾಸವನ್ನು ಸೃಷ್ಟಿ ಮಾಡಿದೆ, ಒಂದು ಸಣ್ಣ ಲೆಗಸಿ, ಆ ಲೆಫ್ಟ್ ಲೆಗಸಿ ಅಂತ ಹೇಳಿದೆ. ಅದು ಈ ಭಾರತ ಮಾತೆಯ, ಅದು ಈ ಭಾರತದ ತ್ರಿವರ್ಣ ಧ್ವಜದ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 20 ವರ್ಷದ ಕಾಲದ ಅವಧಿಯಲ್ಲಿ ಸುಮಾರು ನೋವನ್ನು ಅನುಭವಿಸಿದೆ. 21 ತಿಂಗಳು ಹಾಸ್ಪಿಟಲಿಂದ 8 ಮೇಜರ್ ಸರ್ಜರಿ ಆಯಿತು. ಅಷ್ಟೆಲ್ಲ ನೋವಿನ ಮಧ್ಯ 20 ವರ್ಷದ ನಂತರ 7 ಜುಲೈ 2019 ನನಗೆ ಯಾವ ದಿವಸ ಪೆಟ್ಟು ಬಿದ್ದಿತ್ತು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಯಾವತ್ತು ತಿಳ್ಕೊಂಡ್ರು ಅದೇ ದಿನ 20 ವರ್ಷದ ನಂತರ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೆ. ಹೆಲಿಕಾಪ್ಟರ್ ಕರ್ಕೊಂಡೋಗಿ ಬೆಟ್ಟದ ಮೇಲೆ ನನ್ನ ಇಳಿಸಿದ್ರು. ಆ ವಾತಾವರಣ ಹೇಗಿತ್ತು ಅಂದರೆ 16,000 ಅಡಿ ಮೇಲೆ ಭಾರತದ ಬಾವುಟವನ್ನು ನೋಡಿ ಅಲ್ಲಿ ಕೆಳಗೆ ನಿಂತ್ಕೊಂಡು ನೀವು ಒಬ್ಬ ಕಾರಣಕರ್ತ ಅದಕ್ಕೆ ಅಂತ ಹೇಳಿದ್ರೆ ಸಲ್ಯೂಟ್ ಮಾಡಿರಲಿಲ್ಲ. ಅದರ ಮಜನೇ ಬೇರೆ. ಬಂಧುಗಳೇ, ಭಾರತ ತ್ರಿವರ್ಣದ ಧ್ವಜ, ಅದರ ಮಹತ್ವವನ್ನು ನಿಮಗೆ ಹೇಳಿದೆ. ಈ ಒಂದು ಅಭಿಯಾನವನ್ನು ಶುರು ಮಾಡಿದರೆ ಮಾನ್ಯ ಪ್ರಧಾನಮಂತ್ರಿಯವರು ಹರ್ ಘರ್ ತಿರಂಗ ಅಂತಂದ ಎಲ್ಲರ ಮನೆಯಲ್ಲೂ ಧ್ವಜ ನಾವು ಹೇಗೆ ಹಾರಿಸಬೇಕು ಅಂತಂದರೆ, ಒಂದು ಡ್ರೋನಿನ ಫೋಟೋದಿಂದ ತೆಗೆದ್ರೆ, ಒಂದು ಏರ್ಕ್ರಾಫ್ಟಿಂದ ಫೋಟೋ ತೆಗೆದ್ರೆ, ಸ್ಯಾಟಲೈಟಿಂದ ಒಂದು ಫೋಟೋಗ್ರಾಫ್ ತೆಗೆದ್ರೆ 3 ಬಣ್ಣ ಕಾಣಬೇಕು. ಕೇಸರಿ, ಬಿಳಿ ಮತ್ತು ಹಸಿರು ಬಿಟ್ಟು ಬೇರೆ ಯಾವ ಕಲರು ಕಾಣಬಾರದು. अंत में मैं इतना ही कहना चाहूँगा, न हरा मेरा है न केसर मेरा है, पूरा भारतवर्ष मेरा है, सारा तिरंगा मेरा है. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಗಿಸೋಕ್ಕಿಂತ ಮುಂಚೆ ಒಂದು ಸಲ ಎಲ್ಲರೂ ಧ್ವಜ ಎತ್ತಿ ಒಂದು ಸಲ ಉಚ್ಚ ಕಂಠದಿಂದ ಕೂಗುವ ಬೋಲೋ ಭಾರತ್ ಮಾತಾ ಕೀ ವಂದೇ. ಜೈ ಹಿಂದ್. So thank you so much for your motivational and inspiring words. ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಹೃದಯದಲ್ಲಿರುವಂತಹ ಭಾರತಾಂಬೆ ಹುಟ್ಟಿದೆ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಫಾರ್ ಶೇರಿಂಗ್ ಯುವರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ಈಗ ಸ್ಮರಣೆಗೆ ಬಿಡುಗಡೆ ಹಾಗೂ ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ವತಿಯಿಂದ ಸ್ಮರಣೆಗೆ ಬಿಡುಗಡೆ ನಮ್ಮ ಲಾಜಪಾಲೆಯ ಕಡೆಯಿಂದ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು ಅವರೊಟ್ಟಿಗೆ ಭಾಗಿಯಾಗಬೇಕು. ಈ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸ್ಮರಣೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ವತಿಯಿಂದ ರಾಷ್ಟ್ರ ಜಾಗೃತಿಗೋಸ್ಕರ ಸ್ಮರಣೆಗೆ ಬಿಡುಗಡೆ ಆಗ್ತಾ ಇದೆ. ನಮ್ಮ ಮಾನನೀಯ ಪಾವರ್ ಚಂದ್ ಬೆಂಗಳೂರ್ಜಿ ಅವರು ಸ್ಮರಣೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು
ಅವರೊಟ್ಟಿಗೆ ಭಾಗಿಯಾಗ್ತಾ ಇದ್ದಾರೆ. ಈಗ ಅಮೃತ ಭಾರತ ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ. ದಯಮಾಡಿ ನಮ್ಮ ರಾಜ್ಯಪಾಲರು, ಮಾನ್ಯ ಘನವಿತ್ತ ರಾಜ್ಯಪಾಲರು ಶ್ರೀಯುತ ತಾವರ್ ಚಂದ್ ಗೆಹ್ಲೋಟ್ ಜಿಯವರು ವೆಬ್ಸೈಟ್ ಲಾಂಚ್ನ ನೆರವೇರಿಸ್ತಾ ಇದ್ದಾರೆ. ಅಮೃತ ಭಾರತ ಸುಮಾರು ಎಲ್ಲ ನಮ್ಮ ರಾಷ್ಟ್ರದ ಬಗ್ಗೆ, ಫ್ಯೂಚರ್ ಭಾರತದ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಹ್ಯೂಮನ್ ರೈಟ್ಸ್ ಬಗ್ಗೆ ಹಾಗೂ ನಮ್ಮೆಲ್ಲ ಯೋಧರ ವಿಷಯಗಳ ಬಗ್ಗೆ ಒಂದು ಸ್ಮರಣಿಕೆ ಹಾಗೂ ವೆಬ್ಸೈಟ್ ಯಶಸ್ವಿಯಾಗಿ ನೆರವೇರಿದೆ. ವೆಬ್ಸೈಟ್ ಲಾಂಚ್ ಮಾಡಿದಂತಹ ನಮ್ಮ ರಾಜ್ಯಪಾಲರಿಗೆ ಧನ್ಯವಾದಗಳು. आज़ादी अमृत महोत्सव प्रयोग हमने प्रतियोगिता आयोजित किया था. पहले प्रतियोगिता देशभक्ति का गीत गायन और दूसरा नृत्य की प्रतियोगिता. वो दोनों प्रतियोगिता में 3 स्तर आयोजित किया था. पहले हाई स्कूल स्तर, कॉलेज स्तर और सामान्य स्तर. देशभक्ति का गीत गायन में 3 प्राइजेस था. पहला प्राइज फर्स्ट प्राइज 10,000, सेकेंड प्राइज 8,000 एंड थर्ड प्राइज 6,000. इस प्रतियोगिता में 1 से 50 बच्चे ने भाग लिया था. और नृत्य की प्रतियोगिता में 3 प्राइजेस. फर्स्ट प्राइज 15,000, सेकेंड प्राइज 12,000 एंड थर्ड प्राइज 8,000. इस प्रतियोगिता में 29 तंडों ने भाग लिया था. उन लोगों को आज किसने उसमें विजय हुआ है, उन लोगों को प्राइज डिस्ट्रीब्यूशन में अभी उसके लिए मैं विनती कर रही हूँ श्रीयुत मनोहर जी को. जरूर. Thank you, ma'am. I request Honorable Gaurav sir to distribute the prizes. First dance competition, high school, Neera Naledwarka, first place. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಬೇಕು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕಿಡ್ಸ್ ಇಂಟರ್ನ್ಯಾಷನಲ್ ಸೆಕೆಂಡ್ ಪ್ಲೇಸ್. ನೆಕ್ಸ್ಟ್ ಅರಿವು ಥರ್ಡ್ ಪ್ಲೇಸ್. ಅರಿವು ಸ್ಕೂಲ್ ಥರ್ಡ್ ಪ್ಲೇಸ್. ಕಾಲೇಜ್ ವಿಭಾಗ ಫಸ್ಟ್ ಪ್ರೈಸ್ ಸಿಂಧಮ್ಮ ಫಾರ್ಮೆಸಿ. ಚಪ್ಪಾಳೆ. ಪ್ಲೀಸ್ ಕ್ಲಾಪ್ ಥ್ಯಾಂಕ್ಸ್. ಸೆಕೆಂಡ್ ಪ್ರೈಸ್ ಮಹೇಶ್ PU ಕಾಲೇಜ್. And third place goes to Mahesh PU College. Next, General ಸಾಮಾನ್ಯ ವಿಭಾಗ B ready. Shadows, please on the stage. First place goes to Shadows. Japan Mulga Protsahisu. Second place, Sai Dance Academy.
Sai Dance Academy. Third place, Smile Dance Academy. ಈಗ ಬಹುಮಾನಗಳನ್ನು ವಿತರಿಸಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸರಳ ಸಜ್ಜನಿಕೆಯ ಅಪರೂಪದ ವ್ಯಕ್ತಿ SP ಚಿದಾನಂದ್ ಶ್ರೀಯುತರು, ಗೌರವಾಧ್ಯಕ್ಷರು, ನ್ಯಾಷನಲ್ ಹ್ಯೂಮನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಫೋರ್ಸ್. Singing competition results. High school Vibha Ramadari first place. Chapare. Maruti International School. Vibha Ramadari. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ವಿಜೇತರನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Second prize goes to Jitya Chaitanya Techno School. Jitya Chaitanya Techno School. Third place Anargya Giant Public School. Anargya Giant Public School, third place. Next college Vibhaga. Aditi Ramesh Vidyavani College goes to first place. Aditi Ramesh Vidyavani College first place. Singing competition. Chapare. Second place Puri TP. Singanga Women's College, Tumkur. Singanga Women's College, Puri. Third place Shruti. Next Samanya Vibhaga, Nikhil Sharma first place. ದಯಮಾಡಿ ಎಲ್ಲರೂ ಸಮಾಧಾನಚಿತ್ತರಾಗಿ ಕುಳಿತುಕೊಳ್ಬೇಕು. ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಪ್ರಮಾಣ ಪತ್ರದ ವ್ಯವಸ್ಥೆ ಮಾಡಲಾಗಿದೆ. ಮಮತಾ ಪಡಿದ್ರ. ಇನ್ನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗಿದೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನೃತ್ಯ ಪ್ರದರ್ಶಕಗಳು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಮಮತಾ ಪಡಿದ್ರ ಸೆಕೆಂಡ್ ಪ್ಲೇಸ್. ಥರ್ಡ್ ಪ್ಲೇಸ್ ಅರುಣ್ ರಾಜ್. ಅರುಣ್ ರಾಜ್ ಥರ್ಡ್ ಪ್ಲೇಸ್. ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲೇ ಕುಳಿತುಕೊಳ್ಬೇಕು. Thank you very much. Now I would like to request our Honorable Governor, Shri Tawar Chand Gehloji, to address our gathering through his presidential address. Sir, we are so fortunate to have such a great personality with us. We are very eager to listen to you, sir. राष्ट्रीय मानव कल्याण पर्यावरण संरक्षण बल तुमकुरु द्वारा आयोजित अमृत भारत भारतीय स्वतंत्रता के 75वें वर्ष के अवसर पर मैराथन कार्यक्रम में उपस्थित मंचस्थ राष्ट्रीय मानव पर्यावरण संरक्षण बल के अध्यक्ष श्री GS बसवराजू जी, मुख्य अतिथि उप लोकायुक्त कर्नाटक सरकार श्री KN फणींद्र जी, सेना मेडल
विजेता, सेवानिवृत्त, कारगिल युद्ध के हीरो कीर्तन श्री नवीन नागप्पा जी, राष्ट्रीय मानव पर्यावरण संरक्षण बल के मानद अध्यक्ष SP चिदानंद जी, सभी सम्माननीय अतिथिगण, प्यारे विद्यार्थियों, देवियों और सज्जनों, नमस्कार, तमिल हार्दिक अभिनंदनಗಳು। आजादी का अमृत महोत्सव प्रगतिशील भारत के 75 वर्ष पूरे होने और यहाँ के लोगों, संस्कृति और उपलब्धियों के गौरवशाली इतिहास को याद करने और जश्न मनाने के लिए भारत सरकार की महत्वपूर्ण पहल है। आजादी का अमृत महोत्सव भारत की सामाजिक, सांस्कृतिक और आर्थिक प्रगति की पहचान है। यह महोत्सव भारत की जनता को समर्पित है, जिन्होंने न केवल भारत को उसकी विकास यात्रा में आगे लाने में महत्वपूर्ण भूमिका निभाई, बल्कि उनके भीतर प्रधानमंत्री मोदी जी के आत्मनिर्भर भारत के स्वप्न को साकार करने की शक्ति और क्षमता भी है। मुझे ये जानकर खुशी हो रही है कि भारत की आज़ादी के अमृत महोत्सव के ऐतिहासिक अवसर पर आयोजित मैराथन में उत्साह और गर्व के साथ तुमकुर के हजारों नागरिकों ने, विद्यार्थियों ने भाग लिया है। इस कार्यक्रम में सहभागिता के लिए मैं आप सबको हार्दिक बधाई देता हूँ, शुभकामनाएं देता हूँ और आपको नमन करता हूँ। जैसा कि हम सभी जानते हैं कि हम सभी भारतवासी को इतनी आसानी से आज़ादी नहीं मिली। इस आज़ादी के लिए अनेकों देशभक्तों ने बलिदान दिया है। हम उनके बलिदान के प्रति आभार व्यक्त करते हैं और उनको विश्वास दिलाते हैं कि हम आपके ऋणी हैं। आज हमें स्वतंत्रता संग्राम सेनानियों के त्याग, समर्पण और बलिदान को याद करने के साथ साथ विशेष उद्देश्य और लक्ष्यों के लिए प्रतिबद्धता को मजबूत करने, भारत को आकार देने वाले विचारों और आदर्शों पर चलने की आवश्यकता है। मुझे बताया गया है कि राष्ट्रीय मानव पर्यावरण संरक्षण बल पर्यावरण संरक्षण, गायों की सुरक्षा, नैतिक शिक्षा, जैविक खेती को बढ़ावा देना, राष्ट्रवाद और स्वास्थ्य सुविधाओं के लिए तत्परता से कार्य कर रहा है, लोगों की सेवा कर रहा है। मैं हेतु संस्थान को बधाई और शुभकामनाएं देता हूँ। मैं संस्थान के समस्त पदाधिकारियों को और उनके द्वारा किए जा रहे कार्यों की प्रशंसा भी करता हूँ। आज हम सभी महसूस कर रहे हैं कि पर्यावरण एवं जल संरक्षण की दिशा में कार्य करने की महती आवश्यकता है। इसके लिए हम सभी को एक साथ आकर के सहभागिता निभाना चाहिए। हमारा राष्ट्रीय ध्वज हमारी राष्ट्रीय आन बान शान और हमारा गौरव है। देशभक्ति की भावना जागृत करने और भारतीय राष्ट्रीय ध्वज के बारे में जागरूकता बढ़ाने के उद्देश्य से आज सारे देश में हर घर तिरंगा अभियान चलाया जा रहा है। मैं इस अभियान में आप सभी की सहभागिता के लिए आप सबसे अपील करता हूँ। मैं उन सभी महापुरुषों को नमन करता हूँ जिन्होंने हमें आज़ादी दिलाई है। इस अवसर पर हमें संकल्प लेकर आज़ादी को अक्षुण्ण रखने और मजबूती प्रदान करने तथा देशभक्ति का वातावरण बनाने के लिए एक साथ आकर के आगे बढ़ने की आवश्यकता है। आप सभी को स्वतंत्रता दिवस की अग्रिम बधाई देता हूँ, शुभकामनाएं देता हूँ। बोलो भारत माता की, भारत माता की, वंदे
thank you so much for your words of wisdom and wishing all your youngsters and Deshbhaktas. Thank you so much, sir, for being with us.